ರೊಟ್ಟಿ ಮಾಡೋಣ, ಚೆನ್ನಾಗಿರ್ತದೆ. ಅದಕ್ಕೆ ಈರುಳ್ಳಿ, ಸಣ್ಣಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಸಣ್ಣಕ್ಕೆ ಹಚ್ಕೊಂಡು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ಈ ಥರ ಉಂಡೆ ಮಾಡಿಕೊಂಡು ಅಂದರೆ ಹೆಂಚಿನ ಮೇಲೆ ತೆಳ್ಳಗೆ ತಟ್ಟಕ್ಕಾಗಲ್ಲ ಅಂತ ಇದರಲ್ಲಿ ಮೀಡಿಯಮಾಗಿ ತೊಟ್ಕೊಳೋಣ ಅಂತ ಪೇಪರ್ ಮೇಲೆ, ಬಟರ್ ಪೇಪರ್ ಮೇಲೆ ತಟ್ಕೊಳ್ತಾ ಇದ್ದೀನಿ. ಯಾವಾಗೂ ಅನ್ನ ತಿಂದು ತಿಂದು ಬೇಜಾರಾದವ್ರಿಗೆ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರ್ತದೆ. ಇವಾಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಹೆಂಚಿನ ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಈಗ ರೊಟ್ಟಿನ ಇನ್ನೂ ಸೈಡ್ ತಿರ್ಸ್ಕೊಳ್ಳೋಣ. ಒಂದು 5 ನಿಮಿಷ ಅಂದರೆ ಕಮ್ಮಿ ಉರಿಯಲ್ಲೇ ಚೆನ್ನಾಗಿ ಬೇಯಿಸ್ಕೊಬೇಕು, ಇಲ್ಲಾಂದರೆ ಹಸಿ ಹಸಿ ಹಂಗೆ ಇರ್ತದೆ. ಇಲ್ಲಾಂದರೆ ಪ್ಲೇಟ್ ಮುಚ್ಚಿಬಿಟ್ಟನೆ ಬೇಯಿಸ್ಕೊಬೋದು. ಈಗ ರಾಗಿ ರೊಟ್ಟಿ ರೆಡಿ ಇದೆ. ರಾಗಿ ರೊಟ್ಟಿ ಹುಚ್ಚೆಳ್ಳು ಚಟ್ನಿ ತುಂಬ ಚೆನ್ನಾಗಿರ್ತದೆ. ನೀವು ಈ ಥರ ಒಂದು ಸತಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ.